ಬಳ್ಳಾರಿಯ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ಕಾರ್ಯಕರ್ತರು, ಎಲ್ಲ ಮಂಡಲದಲ್ಲಿರುವಂಥ ಎಲ್ಲ ನಮ್ಮ ಕಾರ್ಯಕರ್ತರು ಸೇರಿ ಇವತ್ತು ಪ್ರತಿಭಟನೆ ಕರೆ ಕೊಟ್ಟಿದ್ದೀವಿ. ತಮಗೆಲ್ರಿಗೂ ಗೊತ್ತಿದೆ, ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಮಾನ್ಯನೀಯ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಭಯೋತ್ಪಾದಕ ಅಂತೇಳಿ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಭಾರತಕ್ಕೆ ಅಗೌರವವನ್ನು ಮಾಡಿದ್ದಾರೆ. ನಿಮಗೆಲ್ರಿಗೂ ಗೊತ್ತಿರಲಿ, ಯಾವುದಾದ್ರೂ ಭಾರತವನ್ನು ಬಿಟ್ಟು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬಹಳ ಅತ್ಯುನ್ನತ ಪದವಿ ಮತ್ತು ಪುರಸ್ಕಾರಗಳಿದ್ದರೆ ಅದು ಆ ಥರದ್ದು ನರೇಂದ್ರ ಮೋದಿಯವರಿಗೆ ಬೇರೆ ದೇಶಗಳು ಪುರಸ್ಕಾರವನ್ನು ಗೌರವವನ್ನು ಕೊಟ್ಟು ಕಂಡಿದೆ. ಸುಮಾರು 25ಕ್ಕೂ ಹೆಚ್ಚು ಆ ದೇಶದ ಹೆಂಗೆ ನಮ್ಮ ಭಾರತ ದೇಶದಲ್ಲಿ ಭಾರತ ರತ್ನ ಹೆಂಗೋ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಬೇರೆ ಬೇರೆಯ ರೀತಿಯ ಅತ್ಯುನ್ನತ ಗೌರವವನ್ನು ಕೊಟ್ಟು ಪ್ರಧಾನಮಂತ್ರಿಗಳಿಗೆ ಗೌರವಿಸಿರುವಂಥ ದೇಶಗಳು ಇದ್ದಾವೆ. ಅಂಥ ಪ್ರಧಾನಮಂತ್ರಿಯನ್ನು, ಒಬ್ಬ ವಿಶ್ವದ ನಾಯಕನನ್ನು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಏನು ಉಲ್ಲೇಖ ಮಾಡಿದ್ದಾರೆ, ಅವರು ಭಯೋತ್ಪಾದಕರಂತ ಕರೀತಾರೆ. ಇದಕ್ಕೆ ಸಂಸ್ಕಾರ ನಿಮ್ಮದು ಎಂಥದ್ದು, ಕಾಂಗ್ರೆಸ್ಸಿನ ಸಂಸ್ಕಾರ ಅನ್ನುವಂಥದ್ದು ಇವತ್ತು ಇಡೀ ದೇಶಕ್ಕೆ, ಈ ಜನತೆಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಇದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದ್ದೀವಿ. ತಾವು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರ ಹುದ್ದೆಗೆ ನಾಲಾಯಕಿರುವಂಥವ್ರು ಇದ್ದೀರಿ, ಹಾಗಾಗಿ ನೀವು ತಕ್ಷಣ ಕಾಂಗ್ರೆಸ್ ಗದ್ದುಗೆಯಿಂದ ಕೆಳಗಿಳಿಬೇಕು ಅಂತಂತೇಳಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಮುತ್ತಿಗೆ ಹಾಕೋರಿದ್ದೀವಿ.